ನಾಯಕನಾಗಿದ್ದುಕೊಂಡೇ ವಿಜೇಂದ್ರ ಗುಂಪುಗಾರಿಕೆ ಕೇವಲ ತಮ್ಮ ಹಿಂಬಾಲಕರ ಜೊತೆ ದೆಹಲಿ ದಂಡಯಾತ್ರೆ ಮೇಲ್ಮನವಿ ಹಾಗೂ ವಿಧಾನಸಭೆ ವಿಪಕ್ಷ ನಾಯಕರನ್ನ ಕರೆಯಲಿಲ್ಲ. ನಾಯಕನಾಗಿದ್ದುಕೊಂಡೇ ವಿಜೇಂದ್ರ ಗುಂಪುಗಾರಿಕೆ ಕೇವಲ ತಮ್ಮ ಹಿಂಬಾಲಕರ ಜೊತೆ ದೆಹಲಿ ದಂಡಯಾತ್ರೆ ಮೇಲ್ಮನೆ ಹಾಗೂ ವಿಧಾನಸಭೆ ವಿಪಕ್ಷ ನಾಯಕರನ್ನ ಕರೆಯಲೇ ಇಲ್ಲ. ಅಶೋಕ್ ಛಲವಾದಿ ನಾರಾಯಣ ಸ್ವಾಮಿನ ಬಿಟ್ಟು ಹೋದ್ರು. ಸುನಿಲ್ ಕುಮಾರ್ ಅಶ್ವಥ್ ನಾರಾಯಣರನ್ನ ಕಡೆಗಣಿಸಿದ್ರು. ಹಿರಿಯರನ್ನ ಕಡೆಗಣಿಸಿ ಬರೀ ಪಟಾಲಂ ಜೊತೆ ದೆಹಲಿಗೆ. ತಮಗೆ ಜೈ ಎನ್ನುವ ಪಟಾಲಂ ಜೊತೆ ಹೋಗಿ ರಾಷ್ಟ್ರಾಧ್ಯಕ್ಷರ ಭೇಟಿ. ನೂತನ ಅಧ್ಯಕ್ಷ ನಿತಿನ್ಗೆ ಬೋಕೆ ಕೊಟ್ಟು ಬಂದ ವಿಜೇಂದ್ರ ಹಿಂದೆ ಹೋಗಿದ್ದು ಹರೀಶ್ ಪೂಂಜಾ, ಶೈಲೇಂದ್ರ. ವಿಜೇಂದ್ರಗೆ ಬ್ಯಾಟರಾಯನಪುರ ಕ್ಷೇತ್ರದ ಪರಾಜಿತ ತಮ್ಮೇಶ್ ಗೌಡ ಸಾಥ್. ವಿಜೇಂದ್ರ ಬಣ ಪಾಲಿಟಿಕ್ಸ್, ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ನಾಯಕನಾಗಿದ್ದುಕೊಂಡ ವಿಜಯೇಂದ್ರ ಗುಂಪುಗಾರಿಕೆ ಕೇವಲ ತಮ್ಮ ಹಿಂಬಾಲಕರ ಜೊತೆ ದೆಹಲಿ ದಂಡಯಾತ್ರೆ. ಇದೀಗ ನಾಯಕನಾಗಿ ಈ ರೀತಿಯಾಗಿ ನಡೆದುಕೊಂಡ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲೆಡೆ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ಒಬ್ಬ ನಾಯಕ ಯಾವುದೇ ರೀತಿಯಾದಂತಹ ಗುಂಪುಗಾರಿಕೆ ಇರಬಾರ್ದು. ಅಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಯಾವ ರೀತಿಯಾದಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ? ಒಬ್ಬ ನಾಯಕನಾಗಿ ಅವರೇ ಗುಂಪುಗಾರಿಕೆಯನ್ನ ಮಾಡ್ಕೊಂಡ್ರೆ ಪಕ್ಷದೊಳಗಡೆ ಇನ್ನು ಹಾಗಾದ್ರೆ ಎಷ್ಟೆಷ್ಟೆಲ್ಲ ಗುಂಪುಗಳಲ್ಲಿ ನಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ಮತ್ತೊಂದು ಕಡೆ. ಯಾಕಂದ್ರೆ ಇವರು ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನ ಯಾವ ರೀತಿಯಾಗಿ ಅಲ್ಲಿ ಮುಂದಡಿಸ್ಬೇಕು, ಇನ್ನು ರಾಜ್ಯದಲ್ಲಿ ಆಗುವಂತ ಪಕ್ಷಗಳಲ್ಲಿ ಆಗುವಂತ ಆಗು ಹೋಗುಗಳ ಬಗ್ಗೆ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಇನ್ನು ಈಗಾಗಲೇ ಬಿಜೆಪಿ ಅಟ್ಟರ್ ಫ್ಲಾಪ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ನಿಂತಿರುವಂತದ್ದು. ಹೀಗಾಗಿ ಅದನ್ನ ಮುನ್ನಡೆಸಬೇಕು ಅಂತ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಒಂದ್ ಕಡೆ 139 ಶಾಸಕರನ್ನ ಇಟ್ಕೊಂಡಿದೆ. ಆದ್ರೆ ಇದನ್ನ ಮತ್ತೆ ಬಿಜೆಪಿ ತನ್ನ ಒಂದು ಆಡಳಿತವನ್ನ ರಾಜ್ಯದಲ್ಲಿ ನಡೆಸಬೇಕು ಅಂತ ಅಂದ್ರೆ ಅದಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ತುಂಬಾ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯದಲ್ಲಿ ಆಗು ಹೋಗುಗಳ ಬಗ್ಗೆ, ಪಕ್ಷದಲ್ಲಿ ಆಗು ಹೋಗುಗಳ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದಂತ ವಿಜೇಂದ್ರ ಅವರು ಈ ರೀತಿಯಾಗಿ ಗುಂಪುಗಾರಿಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ವೇಕಪ್ ವಿಜೇಂದ್ರ ಇನ್ನೆಷ್ಟು ದಿನ ಈ ಸನ್ನತನ? ಒಂದು ಪಕ್ಷದ ಅಧ್ಯಕ್ಷನಾಗಿ ನಾಯಕನಾಗಿ ನೀವು ಮಾಡ್ತಿರೋದು ಸರಿನಾ? ಅಧಿವೇಶನದಲ್ಲಿ ಹೋರಾಟ ನಡೆಯುತ್ತಿರುವಾಗ ತರಾತುರಿ ಭೇಟಿ ಏಕೆ? ಹೈಕಮಾಂಡ್ ನಾಯಕರ ಭೇಟಿಯಲ್ಲೂ ಬರೀ ಒಂದು ನಿರ್ದಿಷ್ಟ ಬಣದವರೇ ಯಾಕೆ? ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಕೂಡ ಮುಗಿದಿಲ್ಲವೇ ಬಣ ಬಡಿದಾಟ? ಹೈಕಮಾಂಡ್ ನಾಯಕರ ಭೇಟಿ ಸಮಯದಲ್ಲೂ ಬಣ ರಾಜಕೀಯ ಬೇಕಿತ್ತ? ನಿಮ್ಮ ಈ ನಡೆಗೆ ಈಶ್ವರಪ್ಪ ಅವರಂಥ ನಾಯಕರಿಗೆ ಅಪಥ್ಯ ಆಗಿರುವುದು. ಇಂತಹ ಸಣ್ಣತನವನ್ನೇ ಯತ್ನಾಳ್ ಅವರಂಥ ನಾಯಕರು ವಿರೋಧಿಸ್ತಾ ಇರೋದು. ಹೀಗೆಲ್ಲ ಮಾಡ್ತಾ ಹೋದ್ರೆ ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಮಾಡಿದಂತೆಯೇ ಸರಿ. ವೇಕಪ್ ವಿಜೇಂದ್ರ, ಒಂದು ಪಕ್ಷದ ಅಧ್ಯಕ್ಷನಾಗಿ ನಾಯಕನಾಗಿ ನೀವು ಮಾಡ್ತಿರೋದು ಸರಿನಾ? ಅಧಿವೇಶನದಲ್ಲಿ ಹೋರಾಟ ನಡೆಯುತ್ತಿರುವಾಗ ತರಾತುರಿ ಭೇಟಿ ಯಾಕೆ ಬೇಕಿತ್ತು ನಿಮಗೆ? ಹೈಕಮಾಂಡ್ ನಾಯಕರ ಭೇಟಿಯಲ್ಲೂ ಬರೀ ಒಂದು ನಿರ್ದಿಷ್ಟ ಬಣದವರೇ ಯಾಕೆ? ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಕೂಡ ಮುಗಿದಿಲ್ಲವೇ ಬಣ ಬಡಿದಾಟ? ಹೈಕಮಾಂಡ್ ನಾಯಕರ ಭೇಟಿ ಸಮಯದಲ್ಲೂ ಬಣ ರಾಜಕೀಯ ಬೇಕಿತ್ತಾ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ. ನಿಮ್ಮ ಈ ನಡೆಗೆ ಈಶ್ವರಪ್ಪ ಅವರಂಥ ನಾಯಕರಿಗೆ ಅಪಥ್ಯ ಆಗುವುದು, ಇನ್ನು ಇಂತಹ ಸನ್ನತನವನ್ನೇ ಯತ್ನಾಳ್ ಅವರಂಥ ನಾಯಕರು ವಿರೋಧಿಸ್ತಾ ಇರೋದು, ಹೀಗೆಲ್ಲ ಮಾಡ್ತಾ ಹೋದ್ರೆ ರಾಜ್ಯದ ಸ್ಥಿತಿಗತಿ ಹೇಗೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇದೀಗ ಇದರಲ್ಲೂ ಕೂಡ ಬಣ ಬಡಿದಾಟ ಮತ್ತೆ ಶುರು ಮಾಡ್ಕೊಂಡ್ರ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಈ ರೀತಿಯಾಗಿ ನೀವು ನಡೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಇಂಥ ಒಂದು ಸಮಯದಲ್ಲೂ ಕೂಡ ಈ ಒಂದು ಸನ್ನತನ ಬೇಕಿತ್ತ? ಯಾಕೆ ಯತ್ನಾಳ್ ಅವರು ಕೂಡ ಪದೇ ಪದೇ ನಿಮ್ಮನ್ನ ವಿರೋಧಿಸಿ ಮಾತನಾಡ್ತಾ ಇದ್ರು? ಯಾಕೆ ಈಶ್ವರಪ್ಪ ಅವರ ಅಂತ ರೀತಿಯಲ್ಲಿ ನಿಮಗೆ ಅಲ್ಲಿ ಮಾತನಾಡ್ತಾ ಇದ್ರು? ಯಾಕಂದ್ರೆ ಇದೆಲ್ಲವೂ ಕೂಡ ಇದಕ್ಕೆ ಮ್ಯಾಟರ್ ಆಗುತ್ತೆ. ಈ ಒಂದು ಸನ್ನತನ ಏನಿದೆ ಇದು ಬೇಕಿತ್ತ ಈಗ ಸದ್ಯಕ್ಕೆ ಅಂತ. ಇದೀಗ ಅಶೋಕ್ ಆಗಿರ್ಬೋದು ಅಥವಾ ಒಂದು ಇಷ್ಟು ನಾಯಕರ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಒಂದು ರಾಜಕೀಯದಲ್ಲಿ ಅದರಲ್ಲೂ ಬಿಜೆಪಿಯಲ್ಲಿ ಒಂದು ಅವ್ರದೇ ಆದಂತಹ ಒಂದು ಸ್ಟ್ರಾಂಗ್ ನಿಲುವನ್ನ ಇಟ್ಕೊಂಡಿರುವಂಥದ್ದು. ಇನ್ನು ಅಶೋಕ್ ಅವರು ನಿಮ್ಮ ಪಕ್ಷದ ನಾಯಕರು. ಹೀಗಾಗಿ ಅವ್ರನ್ನೆಲ್ಲ ಸೈಡ್ಗಿಟ್ಟು ಒಂದು ಬಣವನ್ನ ಅಲ್ಲಿ ಓಲೈಸುವಂತ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ?
ಸದ್ಯಕ್ಕೆ ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ರಾಜ್ಯದಲ್ಲಿ ಜನ ನಿಮ್ಮನ್ನ ಮತ್ತೆ ಒಪ್ಕೋಬೇಕು, ಜನ ನಿಮಗೆ ಅಧಿಕಾರವನ್ನ ಕೊಡಬೇಕು. ಆದ್ರೆ ನೀವು ಮಾಡ್ತಾ ಇರುವಂತದ್ದೇನು ಇಂಥ ಟೈಮಲ್ಲಿ ಈ ಒಂದು ಸಿಚುವೇಶನ್ ಅಲ್ಲಿ ಇದು ಬೇಕಿತ್ತಾ ಅನ್ನುವಂಥದ್ದು ಜನರ ಪ್ರಶ್ನೆ. ಟಿವಿ ಕನ್ನಡ. ಅಲ್ಲ, ಸದ್ಯಕ್ಕೆ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಬಿಜೆಪಿಯ ಪರಿಸ್ಥಿತಿ ಹೇಗಿದೆ, ಜನ ಯಾವ ಒಂದು ಶಿಕ್ಷೆಯನ್ನ ಕೊಟ್ಟರು ಈ ಒಂದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ. ಆದ್ರೆ ಈಗ ಮತ್ತೆ ಅದೇ ತಪ್ಪನ್ನ ಮಾಡೋಕೆ ಮುಂದಾಗ್ತಾ ಇದ್ದಾರೆ ಈ ಬಿಜೆಪಿಯವರು ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆಯಲ್ಲಿ ಕಾಣಿಸ್ತಾ ಇರುವಂತದ್ದು. ಇದ್ರ ಬಗ್ಗೆ ಇದೀಗ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ವಿಜಯೇಂದ್ರ ಅವರ ಈ ನಡೆ ಏನಿದೆ, ಇಂಥ ಟೈಮಲ್ಲಿ ವಿಜಯೇಂದ್ರ ಅವರಿಗೆ ಈ ಒಂದು ದೆಹಲಿ ಟೂರ್ ಒಂದು ಬಣದ ಜೊತೆ ಬೇಕಿತ್ತಾ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ ಆಗಿರೋದು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರೇ ಆದಂಥ ಸಂದರ್ಭದಿಂದ ಕೂಡ ಅಷ್ಟೇ ಇದೇನು ಬಣಗಳ ಬಡಿದಾಟ ಇದೆ ಇದೆಲ್ಲವೂ ಕೂಡ ಪ್ರಾರಂಭವಾಗುತ್ತೆ. ಒಂದು ಕಡೆ ಯತ್ನಾಳ್ ಬಣ ಹುಟ್ಕೊಳ್ಳುತ್ತೆ, ಇನ್ನೊಂದು ಕಡೆ ತಟಸ್ಥ ಬಣ ಹುಟ್ಕೊಳ್ಳುತ್ತೆ, ಇನ್ನೊಂದು ಕಡೆ ವಿಜಯೇಂದ್ರ ಅವರು ಆಪ್ತರು ಯಾರಿದ್ದಾರೆ ಇವರೆಲ್ಲ ಸೇರ್ಕೊಂಡು ಒಂದು ಬಣವನ್ನ ಕೂಡ ಮಾಡ್ಕೋತಾರೆ. ಆಗಾಗ ಸಭೆಗಳನ್ನ ಸೇರ್ತಕ್ಕಂಥದ್ದು, ಜೊತೆಗೆ ರೆಬಲ್ಸ್ ಅಂತ ಯತ್ನಾಳ್ ಟೀಮ್ ಕೂಡ ಆಗುತ್ತೆ. ಅದಾದ ಬಳಿಕ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ. ಅಲ್ಲಿಗೂ ಕೂಡ ಎಲ್ಲೋ ಒಂದ್ ಕಡೆ ರೆಬಲ್ಸ್ ತಂಡದವರು ಎಲ್ಲೂ ಕೂಡ ತಣ್ಣಗಾಗೋದಿಲ್ಲ, ಪದೇ ಪದೇ ಮೀಟಿಂಗ್ಸ್ ಅನ್ನ ಮಾಡ್ತಾ ಇರ್ತಾರೆ ಯತ್ನಾಳನ್ನ ಹೊರತುಪಡಿಸಿ. ಆದ್ರೆ ದಿನಗಳು ಕಳೆದಂತ ಮಟ್ಟಿಗೆ ಅಂದ್ರೆ ಈ ಹಿಂದೆ ಒಂದು ವರ್ಷದಿಂದ ಕೂಡ ಈ ರೀತಿಯಾದ ಒಂದು ಗೊಂದಲ ಕೂಡ ನಡ್ಸ್ಕೊಂಡ್ ಬರ್ತಾ ಇರುತ್ತೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಇನ್ಆಕ್ಟಿವ್ ಕೂಡ ಆಗಿರುತ್ತೆ ತಟಸ್ಥ ಬಣ. ಆದ್ರೆ ಈಗ ಈ ಪೋಸ್ಟ್ ಗಳನ್ನ ನೋಡಿದ ಬಳಿಕ ಮತ್ತೆ ಆಕ್ಟಿವ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ನಿತಿನ್ ನಬೀನ್ ಅವ್ರನ್ನ ಏನ್ ಭೇಟಿ ಮಾಡಿದ್ದಾರೆ ವಿಜಯೇಂದ್ರ ಅವರು, ಅವರೊಬ್ಬರೇ ಹೋಗಿ ಭೇಟಿ ಮಾಡಿಲ್ಲ. ಜೊತೆಗೆ ಯಾರು ಸೀನಿಯರ್ಸ್ ಲೀಡರ್ಸ್ ಇದ್ರು ಅವ್ರನ್ನ ಯಾರನ್ನು ಕೂಡ ಕರ್ಕೊಂಡು ಹೋಗಿಲ್ಲ. ಜೊತೆಗೆ ವಿಪಕ್ಷ ನಾಯಕರಾಗಿರುವಂತ ಆರೋಶಕನ್ನು ಕರ್ಕೊಂಡು ಹೋಗಿಲ್ಲ. ಜೊತೆಗೆ ಚಲ್ವಾದಿ ನಾರಾಯಣ ಸ್ವಾಮಿ ಅವರನ್ನು ಕೂಡ ಕರ್ಕೊಂಡು ಹೋಗಿಲ್ಲ. ಇವರನ್ನೆಲ್ಲ ಹೊರತುಪಡಿಸಿ ಅಂದ್ರೆ ಸೀನಿಯರ್ ಲೀಡರ್ಸ್ ಅಂತ ಯಾರೆಲ್ಲ ಗುರುತಿಸ್ಕೊಂಡಿದ್ರು ಇವರನ್ನೆಲ್ಲ ಹೊರತುಪಡಿಸಿ ಅವರ ಆಪ್ತ ಶಾಸಕರು ಯಾರಿದ್ರು, ಹರೀಶ್ ಪುಂಜಾ ಆಗಿರ್ಬೋದು, ಶೈಲೇಂದ್ರ ಬೆಲ್ದಾಳೆ ಆಗಿರ್ಬೋದು, ತಮ್ಮೇಶ್ ಗೌಡ ಆಗಿರ್ಬೋದು, ಇಂಥ ಆಪ್ತರನ್ನ ಮಾತ್ರ ಕರ್ಕೊಂಡು ಹೋಗಿರೋದು. ಇದು ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಇದು ಒಂದು ರೀತಿಯಾಗಿ ತಟಸ್ಥ ಬಣದವರು ಆಗಿರ್ಬೋದು, ರೆಬಲ್ಸ್ ಬಣದವರು ಆಗಿರ್ಬೋದು, ಇವ್ರಿಗೂ ಕೂಡ ಒಂದು ರಾಂಗ್ ಮೆಸೇಜ್ ಪಾಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ಪೋಸ್ಟ್ ಜೊತೆಗೆ ಯುರೋಪ್ ಭೇಟಿ ಮಾಡಿದಂಥದ್ದು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಯಾರಿಗೂ ತಿಳಿಸದಂತೆ ಅಂದ್ರೆ ಬಹಿರಂಗವಾಗಿ ಎಲ್ಲೂ ಕೂಡ ಹೇಳ್ಕೊಳ್ಳದಂತೆ ಅಂದ್ರೆ ಹಿರಿಯ ಶಾಸಕರು ಯಾರಿದ್ದಾರೆ ಬಿಜೆಪಿಯಲ್ಲಿ ಅವರ ಜೊತೆ ಏನು ಹೇಳ್ಕೊಳ್ಳದೆ ಹೋಗಿ ಇಂಡಿಪೆಂಡೆಂಟ್ ಆಗಿ ಏಕಪಕ್ಷೀಯಾಗಿ ಅವರ ಆಪ್ತರಿಗೆ ಮಾತ್ರ ಮಾಹಿತಿ ಕೊಟ್ಟು ಹೋಗಿ ಏನಾದರೂ ಒಂದು ವೇಳೆ ಇದೇ ರೀತಿಯಾಗಿ ಹೋಗಿ ಏನಾದರೂ ಭೇಟಿ ಮಾಡಿದ್ದೆ ಆದ್ರೆ ಮತ್ತೆ ವಿಜಯೇಂದ್ರನಿಗೆ ಮತ್ತೆ ಸಂಕಷ್ಟ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಅಂದ್ರೆ ಈ ಹಿಂದೆ ಏನು ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ರು. ವಿಜಯೇಂದ್ರ ಅಧ್ಯಕ್ಷ ಆದ್ಮೇಲೆ ಯಾರು ಸೀನಿಯರ್ಸ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ, ನಮ್ಮ ಸಲಹೆಗಳನ್ನು ಪಡೆದುಕೊಳ್ತಿಲ್ಲ ಅನ್ನೋ ಒಂದು ಆರೋಪವನ್ನ ಸೀನಿಯರ್ ಲೀಡರ್ಸ್ ಮಾಡ್ತಾ ಇದ್ರು. ಈಗ ಮತ್ತೆ ಅದೇ ಆರೋಪವನ್ನು ಕೂಡ ಮಾಡುವಂತ ಸಾಧ್ಯತೆಗಳಿದೆ. ಈ ರೀತಿಯಾಗಿ ಏನಾದರೂ ನಿಜಕ್ಕೂ ವಿಜಯೇಂದ್ರ ಅವರು ನಡ್ಕೊಂಡಿದ್ರೆ ವನಿತಾ. ಎಸ್ ಇದೀಗ ಮತ್ತೊಂದು ಏನಂತ ಅಂದ್ರೆ ವಿವೇಕ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಇದೀಗ ಈ ಬೆಳವಣಿಗೆ ಏನಿದೆ ಬಿಜೆಪಿ ಪಕ್ಷದಲ್ಲಿ, ಇದೀಗ ಸದ್ಯಕ್ಕೆ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಬಿಜೆಪಿಯ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ ಹಲವು ಶಾಸಕರನ್ನ ಇಟ್ಕೊಂಡು ಬೀಗ್ತಾ ಇದೆ. ಇಂಥ ಟೈಮಲ್ಲಿ ಇದು ಬೇಕಿತ್ತಾ ಇವರಿಗೆ? ಎಸ್ ವನಿತಾ, ಈಗಾಗಲೇ ಏನು ವಿಜಯೇಂದ್ರ ಅವರ ಭೇಟಿ ಏನಿದೆ ಇದು ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಕುತೂಹಲ ಮೂಡಿಸುವಂತ ಭೇಟಿ ಅಂತಾನೆ ಹೇಳಬಹುದು. ಯಾಕಂದ್ರೆ ನಿನ್ನೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲೇ ದಿಢೀರ್ ಅಂತ ಏಕಾಏಕಿ ಡೆಲ್ಲಿಗೆ ಹೊರಡ್ತಾರೆ. ಆದ್ರೆ ಈ ಹಿಂದೆನೆ ನಿತಿನ್ ನಬೀನ್ ಅವರ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗಿರಬೇಕಿರುತ್ತೆ ನಿಜಕ್ಕೂ ಕೂಡ. ಯಾಕಂದ್ರೆ ಆ ಅಪಾಯಿಂಟ್ಮೆಂಟ್ ನಲ್ಲಿ ಯಾರೆಲ್ಲ ಹೋಗಿ ಭೇಟಿ ಆಗ್ತಾರೆ, ಯಾಕಂದ್ರೆ ಅವರು ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಕಾರಣದಿಂದಾಗಿ ಅವರ ಅಪಾಯಿಂಟ್ಮೆಂಟ್ ಕಡ್ಡಾಯವಾಗಿ ತೆಗೆದುಕೊಳ್ಬೇಕಾಗಿರುತ್ತೆ. ಜೊತೆಗೆ ಯಾರೆಲ್ಲ ಹೋಗಿ ಭೇಟಿ ಮಾಡ್ತಾರೆ ಆ ಹೆಸರುಗಳನ್ನು ಕೂಡ ಪ್ರೀವಿಯಸ್ಲಿನೇ ಕೊಡಬೇಕಾಗಿರುತ್ತೆ. ವಿಜಯೇಂದ್ರ ಅವರು ಕೇವಲ ಇವರ ಹೆಸರು
ಹೆಸರುಗಳನ್ನ ಮಾತ್ರ ಕೊಟ್ಟಿದ್ರ ಅಥವಾ ಬೇರೆ ಸೀನಿಯರ್ ಲೀಡರ್ಸ್ಗಳ ಹೆಸರನ್ನು ಕೂಡ ಕೊಟ್ಟಿದ್ರ, ಯಾಕೆ ಕೇವಲ ಅವರ ಟೀಮನ್ನ ತೆಗೆದುಕೊಂಡು ಹೋದ್ರು ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುವಂತ ಸಾಧ್ಯತೆಗಳಿದೆ. ನಿಜಕ್ಕೂ ಆ ಪ್ರಶ್ನೆಗಳು ಏನಾದರೂ ಉದ್ಭವ ಆದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಸೀನಿಯರ್ ಲೀಡರ್ಸ್ ಅಪೋಸ್ ಮಾಡುವಂತ ಸಾಧ್ಯತೆಗಳಿದೆ. ಜೊತೆಗೆ ಈಗಾಗಲೇ ಏನು ವಿಜೇಂದ್ರ ಅವರು ಅಲ್ಲಿ ಹೋಗಿ ಭೇಟಿ ಮಾಡಿದ್ದಾರೆ, ಅವರ ಟೀಮ್ ನಲ್ಲಿ ಇರ್ತಕ್ಕಂಥವ್ರು, ಜೊತೆಗೆ ವಿಜೇಂದ್ರ ಅವರೆಲ್ಲರೂ ಕೂಡ ಅಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು ಅಂದ್ರೆ ಮಂಡಲ್ ಪಂಚಾಯತ್ ಆಗಿರ್ಬೋದು, ಯಾವ್ಯಾವ ಸಣ್ಣ ಗ್ರಾಮಗಳಿದೆ ಅದನ್ನೆಲ್ಲ ಇರ್ತಕ್ಕಂಥ ಒಂದು ಯಾರು ಲೀಡರ್ಸ್ ಗಳಿದ್ದಾರೆ ಅವ್ರನ್ನೆಲ್ಲ ಬದಲಾವಣೆ ಮಾಡಬೇಕು, ಹೊಸ ಯುಗವನ್ನ ಪ್ರಾರಂಭ ಮಾಡಬೇಕು, ಬಿಜೆಪಿಯಲ್ಲಿ ಈ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ಕೂಡ ಮಾಡಬೇಕು ಅನ್ನೋ ಒಂದಿಷ್ಟು ಸಲಹೆಗಳನ್ನ ಕೂಡ ನಿತಿನ್ ನಬೀನ್ ಅವರಿಗೆ ನೀಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ನಿಜಕ್ಕೂ ಅದೇ ರೀತಿಯಾಗಿ ಸಲಹೆ ನೀಡು ಅವ್ರು ವಾಪಸ್ ಬಂದಿರೋದಾದ್ರೆ ಈಗ ಹೊಸ ಅಂದ್ರೆ ಇನ್ಆಕ್ಟಿವ್ ಆಗಿರ್ತಕ್ಕಂಥ ತಟಸ್ಥ ಬಣ ಕೂಡ ಮುಂದಿನ ದಿನಗಳಲ್ಲಿ ಹುಟ್ಕೊಳ್ಳುವಂತ ಸಾಧ್ಯತೆಗಳಿದೆ. ವನಿತಾ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.